ಒಂದು ಕೊಲೆ 17 ಆರೋಪಿಗಳು ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ನಿತ್ಯ ನರಕ ದರ್ಶನವನ್ನ ಅನುಭವಿಸ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ದರ್ಶನ್ಗೆ ಬುದ್ಧಿ ಬಂದಂತೆ ಕಂಡು ಬರ್ತಾ ಇಲ್ಲ. ಈ ಮಧ್ಯೆ ದರ್ಶನ್ಗೆ ಕಾನೂನು ಕಂಟಕ ಎದುರಾಗ್ತಾನೆ ಇದೆ. ಏನು ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ದರ್ಶನ್ ಬೆಂಬಿಡದೆ ಕಾಡ್ತಿದೆ ಕಾನೂನು ಕಂಟಕ. ಡಿ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್. ರೇಣುಕಾಸ್ವಾಮಿ ಕೊಲೆಯಾಯಿತು. ಅದರ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ್ದೂ ಆಯಿತು. ರಾಜಾತಿಥ್ಯದ ಆರೋಪದ ಮೇಲೆ ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಕಳಿಸಿದ್ದೂ ಆಯಿತು. ಬಳ್ಳಾರಿ ಜೈಲಿನಲ್ಲಿ ನಿತ್ಯ ಕಂಬಿ ಎಣಿಸುತ್ತಿರುವ ದಾಸನಿಗೆ ಮಾತ್ರ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಆರೋಪ ಜೈಲು ಬದಲಾವಣೆ ಆದರೂ ದರ್ಶನ್ಗೆ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಒಂದ್ ಕಡೆ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್ ಮಾಡ್ತಿದ್ರೆ, ಮತ್ತೊಂದೆಡೆ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರಿಂದ ಆಕ್ಷೇಪಣೆಗೆ ಸಿದ್ಧತೆಯನ್ನು ನಡೆಸಲಾಗ್ತಿದೆ. ಹೀಗಾಗಿ ಸದ್ಯಕ್ಕೆ ಕಾಟೇರನಿಗೆ ಜಾಮೀನು ಸಿಗೋದು ಡೌಟ್ ಎನ್ನಲಾಗ್ತಿದೆ. 3 ಪ್ರಮುಖ ಅಂಶಗಳನ್ನ ಮುಂದಿಟ್ಟುಕೊಂಡು ಆಕ್ಷೇಪಣೆ ಸಲ್ಲಿಸಲು ಕಾಕಿ ಪ್ಲಾನ್ ಮಾಡಿದೆ. ಡಿಗೆ ಕಂಟಕವಾಗುತ್ತಾ ಆ 3 ಅಂಶಗಳು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿತ್ತು. ಜೈಲಿನಲ್ಲಿ ಸಿಗರೇಟ್, ಕಪ್, ರೌಡಿ ಶೀಟರ್ ಜೊತೆ ಪೋಸ್ ಅನ್ನ ಕೊಟ್ಟಿದ್ರು. ಈ ವಿಚಾರವನ್ನ ಪ್ರಮುಖವಾಗಿ ಕಾಕಿ ಕೋರ್ಟ್ಗೆ ತಿಳಿಸಲಿದೆ. ಜೊತೆಗೆ ಜೈಲಿನಲ್ಲಿ ದರ್ಶನ್ಗೆ ಪ್ರಭಾವಿಗಳ ಕಾಂಟ್ಯಾಕ್ಟ್ ಇದೆ. ಇನ್ನು ಜೈಲಿನಲ್ಲಿದ್ರು ದಾಸನಿಗೆ ಪಶ್ಚಾತ್ತಾಪ ಇಲ್ವಂತೆ. ಜೈಲಿನಲ್ಲಿ ಇದ್ಕೊಂಡು ರೌಡಿ ಶೀಟರ್ ಮಗನೊಬ್ಬನಿಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು. ಸಾಕ್ಷ್ಯನಾಶ, ಪ್ರಭಾವ ಬಳಕೆಗೆ ಯತ್ನ, ಜೊತೆಗೆ ಸಾಕ್ಷಿಗಳಿಗೆ ಬೆದರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ತನಿಖೆ ಕೂಡ ನಡೀತಾ ಇದೆ. ತನಿಖೆ ಆಗುವವರೆಗೂ ಬೇಲ್ ಕೊಡದಂತೆ ಕಾಕಿ ಕೇಳುವ ಸಾಧ್ಯತೆ ಇದೆ. ಇನ್ನು ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅಸಭ್ಯ ವರ್ತನೆಯನ್ನ ಮಾಡಿದ್ರು. ಹೊರಗಡೆ ಬಂದ್ರೆ ಮತ್ತೆ ಪ್ರಭಾವವನ್ನ ಬಳಸಿ ಸಾಕ್ಷಿ ನಾಶಕ್ಕೆ ಯತ್ನಿಸುವ ಸಾಧ್ಯತೆ ಇದೆ. ಹೀಗೆ ಸಾಕಷ್ಟು ಕಾರಣಗಳನ್ನು ನೀಡಿ ಜಾಮೀನು ನೀಡದಂತೆ ಪೊಲೀಸರು ಮನವಿಯನ್ನ ಮಾಡಿಕೊಡುವ ಸಾಧ್ಯತೆ ಇದೆ. ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ಅಸಭ್ಯ ವರ್ತನೆ ತೋರಿರುವ ಬಗ್ಗೆಯೂ ಹೇಳುವ ಸಾಧ್ಯತೆ ಇದೆ. ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳು ಇದ್ರೂ ದರ್ಶನ್ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ವಿಚಾರವನ್ನ ಪೊಲೀಸರು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇಷ್ಟಾದರೂ ದರ್ಶನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡಬಾರದು ಅಂತ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ಹೀಗಾಗಿ ದರ್ಶನ್ಗೆ ಮುಂದಿನ ಕಾನೂನು ಹೋರಾಟದ ವೇಳೆ ಕಂಟಕವಾಗುವುದು ಫಿಕ್ಸ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಾ ಇದೆ. ಆರೋಪಿಗಳು ಸಾಕ್ಷ್ಯನಾಶಕ್ಕೆ ಮಾಡಿದ ಪ್ಲಾನ್ ಯಾವ ರೀತಿ ಇತ್ತು, ಲಿಪ್ಸ್ಟಿಕ್ ರಾಣಿ ಯಾರ ಸಹಾಯ ಕೇಳಿದ್ಲು, ಇಲ್ಲಿದೆ ಸಂಪೂರ್ಣ ಮಾಹಿತಿ. ರೇಣುಕಾಸ್ವಾಮಿ ಕೊಲೆಯ ಅಸಲಿಯತ್ತು ಒಂದೊಂದಾಗಿ ಹೊರಬರುತ್ತಿವೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡೆವಿಲ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದಾಸ ಮುಂದೇನು ಅನ್ನೋ ಚಿಂತೆಯಲ್ಲಿ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯನಾಶಕ್ಕೆ ಯತ್ನ. ರೇಣುಕಾಸ್ವಾಮಿ ಫೋಟೋ ಯಾರಿಗೆಲ್ಲ ಹೋಗಿತ್ತು? ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ಮಾಡಿರೋ ಪ್ಲಾನ್ಗಳು ಅಷ್ಟಿಷ್ಟಲ್ಲ. ಹೇಗಾದರೂ ಇದರಿಂದ ಪಾರಾಗಬೇಕು ಅಂತ ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ರಂತೆ. ಕೊಲೆ ಆರೋಪಿಗಳಿಗೆ ಮಾತ್ರವಲ್ಲದೆ ಕೊಲೆ ಸಾಕ್ಷಿಗಳಿಗೂ ರೇಣುಕಾಸ್ವಾಮಿ ಫೋಟೋಗಳು ಹೋಗಿದ್ವಂತೆ. ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಪರಮಾಪ್ತೆ ಸಮತಾ ಬಳಿ ಸಹಾಯ ಕೇಳಿದ್ಲಂತೆ. ಹೀಗಾಗಿ ಸಮತಾಗೆ ರೇಣುಕಾಸ್ವಾಮಿ ಫೋಟೋಗಳನ್ನ ಕಳಿಸಿದ್ಲಂತೆ. ಆದರೆ ಈ ಸಮತಾ ರೇಣುಕಾಸ್ವಾಮಿ ಫೋಟೋಗಳನ್ನ ಆರೋಪಿ ವಿನಯ್ಗೆ ಕಳಿಸಿದ್ರಂತೆ. ಇನ್ನು ಸಮತಾ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಕಿಲ್ಲರ್ ಲೇಡಿ ಪವಿತ್ರ ಗೌಡ ಸಮತಾ ಬಳಿ ಸಹಾಯ ಕೇಳಿದ್ಲು. ಸದ್ಯ ಇದು ಕೂಡ ಸಾಕ್ಷ್ಯನಾಶದ ಯತ್ನವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇದು ಲಿಪ್ಸ್ಟಿಕ್ ರಾಣಿಗೆ ಸಂಕಷ್ಟವಾಗುವುದು ಫಿಕ್ಸ್ ಎನ್ನಲಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಮಂಡ್ಯದ ನಾಗಮಂಗಲದಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ಬಹಳಷ್ಟು ವಿಚಾರಗಳನ್ನು ಹೊರಹಾಕುತ್ತಾ ಸಾಕ್ತಾ ಇದೆ. ಕಾರಣ ಕೋಮು ಕಿಡಿಗೆ ನಾಗಮಂಗಲ ಧಗಧಗ ಅಂತ ಹೊತ್ತಿ ಉರಿದಿತ್ತು. ರಾತ್ರಿ 2 ಗಂಟೆ 3 ಗಂಟೆ ಆದರೂ ಕೂಡ ಅದನ್ನು ಹಾರಿಸೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಶಾಂತವಾಗಿ ಕಂಡು ಬರ್ತಾ ಇದ್ರು ಕೂಡ ಒಳಗೊಳಗೆ ಕೊತ ಅಂತ ಇನ್ನೂ ಕೂಡ ಕುದೀತಾ ಇದೆ. ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಅದೇ ರೀತಿಯಾಗಿ ಕೆಟ್ಟ ಮೇಲೆ ಬುದ್ಧಿ ಕಲಿತಂತಹ ಮಂಡ್ಯ ಜಿಲ್ಲಾಡಳಿತ. ಯಾಕೆಂದರೆ ಬೆಂಕಿ ಬಿದ್ದ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಇವತ್ತು ನಾಗಮಂಗಲದಲ್ಲಿ 11 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಶಾಂತಿ ಸಭೆಯನ್ನು ನಡೆಸ್ತಾ ಇದೆ. ಆದರೆ ಇವತ್ತು ಶಾಂತಿ ಸಭೆಯನ್ನು ನಡೆಸ್ತಾ ಇದ್ದಾರಲ್ಲ, ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆ ನಡೆಸೋದಕ್ಕೆ ಪ್ಲಾನ್ ಮಾಡಿದೆ ಅಂತ. ಯಾಕೆ ವಸ್ತುಸ್ಥಿತಿ ಏನು ಅನ್ನೋದು ಎಲ್ಲಿ ಹೊರಗೆ ಗೊತ್ತಾಗ್ಬಿಡ್ತು ಅನ್ನೋ ಭಯನ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗ ನಾಗಮಂಗಲದಲ್ಲಿ ನಡೆದ ಗಲಭೆಯಿಂದ ಇಡೀ ಪಟ್ಟಣವೇ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡವಾಗಿದೆ. ಸೊ ಇದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೆಂಕಿ ಬಿದ್ದ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್. ಕೆಟ್ಟ ಮೇಲೆ ಬುದ್ಧಿ ಕಲಿತ ಮಂಡ್ಯ ಜಿಲ್ಲಾಡಳಿತ. ಮಂಡ್ಯದ ನಾಗಮಂಗಲ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಕೊಳ್ಳಿ ದೆವ್ವಗಳ ಅಟ್ಟಹಾಸಕ್ಕೆ ಧಗಧಗ ಅಂತ ಹೊತ್ತಿ ಉರಿದಿದೆ. ಗಣೇಶ ವಿಸರ್ಜನೆ ವೇಳೆ ದುಷ್ಕರ್ಮಿಗಳು ಹಚ್ಚಿದ ಕಿಚ್ಚಿನ ಕಿಡಿ ಉರಿಯುತ್ತಲೇ ಇದೆ. ಕೊಳ್ಳೆ ಹೊಡೆದ ಮೇಲೆ ಊರು ಬಾಗಿಲು ಹಾಕಿಕೊಂಡ್ರು ಅನ್ನೋ ಹಾಗೆ ಎಲ್ಲ ಮುಗಿದ ಮೇಲೆ ಪೊಲೀಸ್ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ. ನಿರ್ಲಕ್ಷ್ಯ ತೋರಿದ ಪೊಲೀಸ್ ಅಧಿಕಾರಿ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪ ನಿರ್ಲಕ್ಷ್ಯತನ ಹಿನ್ನೆಲೆ ಪಿಐ ಅಶೋಕ್ ಕುಮಾರ್ ಅಮಾನತು ಮಾಡಿ ದಕ್ಷಿಣ ವಲಯ ಡಿಐಜಿಪಿ ಬೋರಲಿಂಗಯ್ಯ ಆದೇಶ ಹೊರಡಿಸಿದ್ದಾರೆ. ಬೆಂಕಿ ಬಿದ್ದ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ಇಂದು ಶಾಂತಿ ಸಭೆ ನಡೆಸಲು ಸಜ್ಜಾಗಿದೆ. ನಾಗಮಂಗಲದಲ್ಲಿ ಶಾಂತಿ ಮರುಸ್ಥಾಪನೆಗೆ ಕಸರತ್ತು ನಡೆದಿದ್ದು ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಸಭೆ ನಡೆಯಲಿದೆ. ಸಭೆಗೆ 2 ಕೋಮಿನ ಮುಖಂಡರು ಮತ್ತು ಸಂಘಟನೆಗಳಿಗೆ ಆಹ್ವಾನಿಸಲಾಗಿದೆ. ಇದೀಗ ಸಭೆ ಮೇಲೂ ಹದ್ದಿನ ಕಣ್ಣಿಡಲಾಗಿದೆ. ರಾಜಕೀಯ ಪಕ್ಷಗಳ ಮುಖಂಡ